ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ಎಕನಾಮಿಗೆ ಸಂಬಂಧಪಟ್ಟಂತಹ ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ FPO ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಆರ್ಡರ್ಸ್, ಆಪ್ಷನ್ 2 ಫಿಕ್ಸ್ಡ್ ಪ್ರೈಸ್ಡ್ ಆಫರ್ಸ್, ಆಪ್ಷನ್ 3 ಫಾಲೋ ಆನ್ ಪಬ್ಲಿಕ್ ಆಫರ್ ಅಥವಾ ಆಪ್ಷನ್ 4 ಫೇರ್ ಪ್ರೈಸ್ ಫಾರ್ ಆರ್ಡರ್ಸ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 FPO ಅಂತಂದರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಆಪ್ಷನ್ 3 ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ. ಸೊ ರೀಸೆಂಟಾಗಿ ಈ ಫಾಲೋ ಆನ್ ಪಬ್ಲಿಕ್ ಆಫರ್ಸ್ ಬಗ್ಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಅದೇ ಒಂದು ಕಾನ್ಸೆಪ್ಟನ್ನು ಮತ್ತೊಮ್ಮೆ ರಿವೈಸ್ ಮಾಡೋಣ. ಸೊ ಮುಖ್ಯವಾಗಿ ಭಾರತದ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಈ ಲಿಸ್ಟಿಂಗ್ ಮಾಡಲಾದಂತಹ ಕಂಪನಿಗಳಲ್ಲಿ ಆಲ್ರೆಡಿ ಸ್ಟಾಕ್ಗಳನ್ನು ಹೊಂದಿರುವಂತಹ ಕಂಪನಿಗಳು ಇನ್ನೂ ಹೆಚ್ಚಿನ ಷೇರುಗಳನ್ನು ಈ ಪಬ್ಲಿಕ್ ಆಫರಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತ ಕರೆಯಲಾಗುತ್ತೆ. ಸೊ ಇದನ್ನು ಸಾಮಾನ್ಯವಾಗಿ ದ್ವಿತೀಯ ಕೊಡುಗೆ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಯಾವುದೇ ಒಂದು ಕಂಪನಿ ಮೊದಲ ಬಾರಿಗೆ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಈ ಕಂಪನಿಗಳ ಶೇರ್ಗಳನ್ನು ಮಾರಾಟ ಮಾಡುವಂತಹ ಪ್ರಕ್ರಿಯೆಯನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೆಯಲಾಗುತ್ತೆ, IPO ಅಂತ. ಸೊ ಅದಾದ ನಂತರ ಆ ಒಂದು ಹೆಚ್ಚಿನ ಒಂದು ಬಂಡವಾಳ ಆಗಿರಬಹುದು ಅಥವಾ ಆ ಕಂಪನಿ ಮಾಡಿದಂತಹ ಸಾಲಗಳನ್ನು ತೀರಿಸುವಂತಹ ಒಂದು ಉದ್ದೇಶದಿಂದ ಈ ಹೆಚ್ಚಿನ ಆ ಕಂಪನಿಗಳ ಷೇರುಗಳನ್ನು ಪಬ್ಲಿಕ್ ಆಫರಿಂಗ್ ಮಾಡುತ್ತೆ, ಅಂದರೆ ಈ ಷೇರುದಾರರಿಗೆ ಮಾರಾಟವನ್ನು ಮಾಡುತ್ತೆ ಆ ಕಂಪನಿಯ ಶೇರ್ಗಳನ್ನು. ಸೊ ಇದರಿಂದ ಸಾಕಷ್ಟು ಬಂಡವಾಳವನ್ನು ಅಥವಾ ಕ್ಯಾಪಿಟಲನ್ನು ಗೇನ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಕರೆಯಲಾಗುತ್ತೆ. ಸೊ ಮೊದಲ ಬಾರಿಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡಿದ ನಂತರ ಕೆಲವೊಂದಿಷ್ಟು ದಿನಗಳಲ್ಲಿ ಈ ಫಾಲೋ ಆನ್ ಪಬ್ಲಿಕ್ ಆಫರಿಂಗನ್ನು ಈ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಶೇರ್ಗಳನ್ನು ಹಂಚಲಾಗುತ್ತೆ ಆಯಾ ಕಂಪನಿಗಳಿಂದ. ಸೊ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಈ ಒಂದು ಫುಲ್ ಫಾರ್ಮನ್ನು ಕಮೆಂಟ್ ಮಾಡಿದಂತಹ ಮತ್ತು ನಿಮ್ಮ ಎಲ್ಲ ಒಪಿನಿಯನ್ಗಳನ್ನು ಕಮೆಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸಲು ಪ್ರಯತ್ನ ಪಡ್ತಾ ಇರಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇರುಳಾ ಬುಡಕಟ್ಟು ಜನರು ವಾಸವಾಗಿದ್ದಾರೆ ಅಥವಾ ಈ ಬುಡಕಟ್ಟು ಜನರನ್ನು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ಮೇಲಿನ ಎಲ್ಲ ರಾಜ್ಯಗಳು ಅಂತ ಇದೆ. ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇರಳ ಬುಡಕಟ್ಟು ಜನರನ್ನು ಯಾವ ರಾಜ್ಯದಲ್ಲಿ ಕಾಣಬಹುದಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವುದರ ಮೂಲಕ ಇದರ ಆನ್ಸರನ್ನು ಕೂಡ ತಿಳಿದುಕೊಳ್ಳೋಣ. ಇಲ್ಲಿ ಹಿಂಟನ್ನು ಕೂಡ ನೀಡಲಾಗಿದೆ. ಇತ್ತೀಚೆಗೆ ಬಂದಂತಹ ಈ ಜೈ ಭೀಮ್ ಅನ್ನುವ ಒಂದು ಸಿನಿಮಾ ಕೂಡ ಈ ಇರುಳಾ ಬುಡಕಟ್ಟು ಜನಾಂಗದವರ ಒಂದು ವಿಷಯವನ್ನು ಆಧರಿಸಿದಂತಹ ಒಂದು ಫಿಲಮ್ ಆಗಿದೆ. ಸೊ ಆನ್ಸರನ್ನು ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಈ ವರ್ಷವೂ ಕೂಡ 2023ರ ಈ ಆವೃತ್ತಿಯ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ಈ ಒಂದು ಯೋಗ ದಿನದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದೇ ರೀತಿಯಾಗಿ ಈ ಯೋಗಾಭ್ಯಾಸದಿಂದ ಆಗುವಂತಹ ಪ್ರಯೋಜನಗಳನ್ನು ಜನರಿಗೆ ಸಾರಲು ಮತ್ತು ಈ ಯೋಗಾಭ್ಯಾಸದ ಒಂದು ಪ್ರಾಕ್ಟೀಸ್ ಬಗ್ಗೆ ಹೆಚ್ಚಿನ ಅವೇರ್ನೆಸ್ಸನ್ನು ಅಥವಾ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತದೆ. 2023ರ ಆವೃತ್ತಿಯ ಈ ಒಂದು ಯೋಗ ದಿನವನ್ನು ಕೂಡ ಇವತ್ತು ಆಚರಿಸಲಾಯಿತು. ಸೊ ಈ ಒಂದು ಜೂನ್ 21 ತಾರೀಖನ್ನು ಆಯ್ಕೆ ಮಾಡಲು ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ಜಾಗ್ರಫಿಯಲ್ಲಿ ಓದಿರ್ತೇವೆ ಸಮರ್ ಸಾಲ್ಸ್ಟಿಸ್ ಅಂತ. ಪ್ರತಿ ವರ್ಷ ಸಮರ್ ಸಾಲ್ಸ್ಟಿಸ್ ಅಂತಂದರೆ ಈ ಉತ್ತರ ಗೋಳಾರ್ಧದಲ್ಲಿ ವರ್ಷದ ದೀರ್ಘವಾದಂತಹ ದಿನ
ಅಂದರೆ ಹೆಚ್ಚಿನ ಬೆಳಕನ್ನು ಅಥವಾ ಹೆಚ್ಚಿನ ಸಮಯದವರೆಗೆ ಬೆಳಕನ್ನು, ಸೂರ್ಯನ ಬೆಳಕನ್ನು ಹೊಂದಿರುವಂತಹ ದಿನ ಜೂನ್ 21 ಆಗಿ ಗುರುತಿಸಲಾಗುತ್ತೆ. ಈ ಜಾಗ್ರಫಿಯಲ್ಲಿ ಸಮರ್ ಸಾಲ್ಸ್ಟಿಸ್ ಅಂತ ನೀವು ಇದನ್ನು ಓದಿರ್ತೀರಿ. ಸೊ ಅದೇ ಒಂದು ಉದ್ದೇಶಕ್ಕಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಈ ಅಯನ ಸಂಕ್ರಾಂತಿಗೆ ಹೊಂದಿಕೊಳ್ಳುವಂತಹ ದಿನವಾದ ಈ ಜೂನ್ 21 ಆಯ್ಕೆ ಮಾಡಲಾಗಿದೆ. ಸೊ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21 ಆಚರಿಸಲಾಗುತ್ತೆ. ಸೊ ಮುಖ್ಯವಾಗಿ ಈ ಯೋಗಾಭ್ಯಾಸದಿಂದ ಆಗುವಂತಹ ಸಮಗ್ರ ಯೋಗಕ್ಷೇಮ, ಮಾನವನ ಒಂದು ಸಮಗ್ರ ಯೋಗಕ್ಷೇಮ ಆಗಿರ್ಬೋದು, ಈ ಒಂದು ಯೋಗಾಭ್ಯಾಸದ ವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಒಂದು ವೇದಿಕೆಯನ್ನು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಕಲ್ಪಿಸಿಕೊಡುತ್ತದೆ. ಈ 2023 ಆವೃತ್ತಿಯ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಈಗ 9ನೇ ಆವೃತ್ತಿಯನ್ನು ಪೂರೈಸಿದ್ದು, ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಜೂನ್ 21 ಈ ಯುನೈಟೆಡ್ ನೇಷನ್ನ ಪ್ರಧಾನ ಕಚೇರಿಯಲ್ಲಿ ನಡೆಸಲಾಗಿದೆ. ಸೊ ಅಂತಾರಾಷ್ಟ್ರೀಯ ಯೋಗ ದಿನ 9ನೇ ಆವೃತ್ತಿಯನ್ನು ಆಚರಿಸಿಕೊಳ್ತಾ ಇದೆ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮೊದಲ ಬಾರಿಗೆ 2015 ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗಿತ್ತು. 2023 ಈ ಒಂದು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯ ಹೆಡ್ಕ್ವಾರ್ಟರ್ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು 2023 ಈ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಾಗಿದೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಥೀಮ್ ಆದಂತಹ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ, ಈ G20 ಥೀಮ್ ಕೂಡ ಈ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ಅನ್ನೋದಾಗಿದೆ. ಸೊ ಇದೇ ಒಂದು ಥೀಮನ್ನು ಆಧಾರವಾಗಿಟ್ಕೊಂಡು 2023 ಯೋಗ ದಿನದ ಥೀಮ್ ಏನಾಗಿದೆ ಅಂತಂದರೆ ಯೋಗ ಫಾರ್ ವಸುದೈವ ಕುಟುಂಬಕಂ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2023 ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನಾಗಿದೆ ಅಂತಂದರೆ ಯೋಗ ಫಾರ್ ವಸುದೈವ ಕುಟುಂಬಕಂ ಅನ್ನುವುದು ಈ ಒಂದು ಥೀಮ್ ಆಗಿದೆ. ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದರೆ 2014ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 69ನೇ ಅಧಿವೇಶನದಲ್ಲಿ ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವಂತಹ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದರು. ಸೊ ಇದರ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಡಿಸೆಂಬರ್ 11, 2014 ವಿಶ್ವಸಂಸ್ಥೆಯ ಪ್ರಮುಖ ರಾಷ್ಟ್ರಗಳು ಅಂದರೆ ಸುಮಾರು 193 ಸದಸ್ಯ ರಾಷ್ಟ್ರಗಳು ಜೂನ್ 21 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಬೇಕು ಅನ್ನುವ ಒಂದು ರೆಸಲ್ಯೂಷನ್ಗೆ ಸರ್ವಾನುಮತದಿಂದ ವೋಟ್ ಹಾಕುವುದರ ಮೂಲಕ ಈ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದವು. ಸೊ ಇದರ ಒಂದು ಫಲಿತಾಂಶವಾಗಿ ಜೂನ್ 21, 2015ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಸೊ ಸದ್ಯಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಜಾಗತಿಕವಾದಂತಹ ವಿದ್ಯಮಾನವಾಗಿದೆ, ಅಂದರೆ ಗ್ಲೋಬಲ್ ಫೆನಾಮಿನನ್ ಆಗಿದ್ದು 190 ರಾಷ್ಟ್ರಗಳಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಸೊ 2023 ಈ ಒಂದು ಯೋಗ ದಿನ 9ನೇ ಆವೃತ್ತಿಯ ಯೋಗ ದಿನವಾಗಿದ್ದು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಯುನೈಟೆಡ್ ನೇಷನ್ನ ಒಂದು ಮುಖ್ಯ ಕಚೇರಿಯಾದಂತಹ ನ್ಯೂಯಾರ್ಕ್ನಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಯೋಜನೆ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅಂತಾರಾಷ್ಟ್ರೀಯ ಯೋಗ ದಿನ. ಇನ್ನು ಮುಂದಿನ ಆರ್ಟಿಕಲ್ INS ವಗೀರ್ ಅನ್ನುವ ಜಲಾಂತರ್ಗಾಮಿಯ ಕುರಿತಾದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಈ INS ವಗೀರ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ, ಈ ಒಂದು ಜಲಾಂತರ್ಗಾಮಿಯ ಬಗ್ಗೆ ನ್ಯೂಸ್ ಯಾಕೆ ಇತ್ತು ಅಂತ ಡಿಸ್ಕಸ್ ಮಾಡೋದಾದರೆ, ಜೂನ್ 19ರಿಂದ ಜೂನ್ 22ರವರೆಗೆ ಮೊದಲ ಬಾರಿಗೆ ಈ ಒಂದು ಅತ್ಯಾಧುನಿಕವಾದಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದಂತಹ ಜಲಾಂತರ್ಗಾಮಿ, ಭಾರತದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ INS ವಗೀರ್ ಅನ್ನುವ ಜಲಾಂತರ್ಗಾಮಿ ಕೊಲಂಬೋಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಜಲಾಂತರ್ಗಾಮಿಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ನವೆಂಬರ್ 12, 2020ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದ್ದು, ಅಂದರೆ ಭಾರತದ ದೇಶೀಯವಾದಂತಹ ಕಂಪನಿಯಿಂದ ಡೆವಲಪ್ ಮಾಡಲಾಗಿದ್ದು, ಫೆಬ್ರವರಿ 1, 2022ರಲ್ಲಿ ಇದರ ಒಂದು ಪ್ರಯೋಗಗಳನ್ನು ಅಥವಾ ಟ್ರಯಲ್ಸ್ಗಳನ್ನು ಸಮುದ್ರದಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಅಂದರೆ ಅಂಡರ್ ವಾಟರ್ ಟ್ರಯಲ್ಗಳನ್ನು 2020ರಲ್ಲಿ ನಡೆಸಲಾಗಿತ್ತು. ಅದಾದ ನಂತರ 2022ರಲ್ಲಿ ಸಮುದ್ರಗಳಲ್ಲಿ ಇದರ ಒಂದು ಟೆಸ್ಟಿಂಗನ್ನು ನಡೆಸಲು ಪ್ರಾರಂಭ ಮಾಡಲಾಗಿದೆ. ಸೊ ದೇಶೀಯ ಕಂಪನಿಯಾದಂತಹ ಮಸ್ಗಾಂವ್ ಡಾಕ್ ಯಾರ್ಡ್
ಶಿಪ್ ಬಿಲ್ಡರ್ಸ್ನಿಂದ ಈ ಒಂದು INS ವಗೀರ್ ಅನ್ನುವ ಈ ಜಲಾಂತರ್ಗಾಮಿಯನ್ನು ಡೆವಲಪ್ ಮಾಡಲಾಗಿದ್ದು, ಇದು ಈ ಕಲ್ವಾರಿ ಕ್ಲಾಸ್ ಅನ್ನುವ ಸಬ್ಮರೀನ್ನ ಒಂದು ಸಿರೀಸ್ನಲ್ಲಿ 5ನೇ ಸಬ್ಮರೀನ್ ಅಂತಂದರೆ ಜಲಾಂತರ್ಗಾಮಿಯಾಗಿ INS ವಗೀರ್ ಗುರುತಿಸಿಕೊಳ್ಳುತ್ತೆ. ಮೊದಲ ಬಾರಿಗೆ ಆಗಲೇ ತಿಳಿಸಿದ ಹಾಗೆ 12 ನವೆಂಬರ್ 2020ರಂದು ಇದನ್ನು ಲಾಂಚ್ ಮಾಡಲಾಗಿತ್ತು. ಅದಾದ ನಂತರ ಈ 2023 ಜನವರಿಯಂದು ಈ ಒಂದು INS ವಗೀರ್ ಅನ್ನುವ ಜಲಾಂತರ್ಗಾಮಿಯನ್ನು ಭಾರತದ ನೌಕಾಪಡೆಗೆ ಕಮಿಷನ್ ಮಾಡಲಾಗಿತ್ತು. ಸೊ ಇದರ ಒಂದು ಟೋಟಲ್ ಲೆಂತನ್ನು ಕೂಡ ನೀವು ನೋಡ್ಬೋದು, 68 ಮೀಟರ್ಗಳಷ್ಟು ಉದ್ದ ಈ ಜಲಾಂತರ್ಗಾಮಿ ಹೊಂದಿದೆ. INS ವಗೀರ್ ಇದು ಒಂದು ಜಲಾಂತರ್ಗಾಮಿ ಆಗಿದೆ, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಇತ್ತೀಚೆಗೆ 2021ರ ಗಾಂಧಿ ಶಾಂತಿ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ. ಸೊ ಇದನ್ನು ಪಡೆದಂತಹ ಸಂಸ್ಥೆ ಯಾವುದು ಅಂತಂದರೆ ಗೋರಖ್ಪುರದ ಗೀತಾ ಪ್ರೆಸ್ ಅನ್ನುವ ಈ ಒಂದು ಪ್ರಕಟಕರಿಂದ ಅಥವಾ ಪಬ್ಲಿಷರ್ಸ್ಗೆ ಈ ಗಾಂಧಿ ಶಾಂತಿ ಪುರಸ್ಕಾರ 2021ರ ಒಂದು ಆವೃತ್ತಿಯ ಪುರಸ್ಕಾರವನ್ನು ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಗಾಂಧಿ ಶಾಂತಿ ಪುರಸ್ಕಾರ ಅಥವಾ ಗಾಂಧಿ ಪೀಸ್ ಪ್ರೈಸ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. 1995ರಲ್ಲಿ ಮಹಾತ್ಮ ಗಾಂಧಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತ ಸರ್ಕಾರದಿಂದ ಈ ಗಾಂಧಿ ಶಾಂತಿ ಪುರಸ್ಕಾರವನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಭಾರತದ ಈ ಯಾವುದೇ ರಾಷ್ಟ್ರೀಯತೆ, ಜನಾಂಗ, ಭಾಷೆ, ಜಾತಿ ಅಥವಾ ಲಿಂಗವನ್ನು ಲೆಕ್ಕಿಸದೆ ಯೋಗ್ಯ ವ್ಯಕ್ತಿಗಳಿಗೆ ಈ ಗಾಂಧಿ ಪುರಸ್ಕಾರವನ್ನು ನೀಡಲಾಗುತ್ತೆ. ಸೊ ಇತರ ರಾಷ್ಟ್ರಗಳ ವ್ಯಕ್ತಿಗಳಿಗೂ ಕೂಡ ಅಥವಾ ಸಂಸ್ಥೆಗಳಿಗೂ ಕೂಡ ಈ ಗಾಂಧಿ ಶಾಂತಿ ಪುರಸ್ಕಾರವನ್ನು ನೀಡಲಾಗುತ್ತೆ ಅನ್ನೋದು ಮತ್ತೊಂದು ವಿಶೇಷತೆಯಾಗಿದೆ. ಸೊ ಇದರ ಒಂದು ಮೊತ್ತವನ್ನು ನೋಡೋದಾದರೆ 1 ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನು, ಪ್ರಶಸ್ತಿ ಫಲಕವನ್ನು, ಸೊಗಸಾದಂತಹ ಸಾಂಪ್ರದಾಯಿಕ ಕರಕುಶಲ ಕೈಮಗ್ಗದ ವಸ್ತುಗಳನ್ನು ನೀಡುವಂತಹ ಒಂದು ಪುರಸ್ಕಾರ ಅಥವಾ ಪ್ರಶಸ್ತಿ ಗಾಂಧಿ ಶಾಂತಿ ಪ್ರಶಸ್ತಿ ಆಗಿದೆ. 1995ರಲ್ಲಿ ಭಾರತ ಸರ್ಕಾರದಿಂದ ಈ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಗಿತ್ತು. ಇತ್ತೀಚೆಗೆ ಅಂತಂದರೆ 2019ರಲ್ಲಿ ಒಮಾನ್ ದೇಶದ ಮುಖ್ಯಸ್ಥರಾದಂತಹ ಸುಲ್ತಾನ್ ಕಬೂಸ್ ಬಿನ್ ಸೈದ್ ಅಲ್ ಸೈದ್ ಇವರಿಗೆ ಈ ಶಾಂತಿ ಪುರಸ್ಕಾರವನ್ನು ನೀಡಲಾಗಿತ್ತು, 2019ರ ಆವೃತ್ತಿಯ ಒಂದು ಪುರಸ್ಕಾರವನ್ನು. ಅದಾದ ನಂತರ 2020ರ ಈ ಗಾಂಧಿ ಶಾಂತಿ ಪುರಸ್ಕಾರವನ್ನು ಬಂಗಬಂಧು ಶೇಖ್ ಮುಜೀಬುರ್ ರೆಹಮಾನ್, ಬಾಂಗ್ಲಾದೇಶದ ಮಾಜಿ ಪ್ರಧಾನಿಯಾದಂತಹ ಬಂಗಬಂಧು ಶೇಖ್ ಮುಜೀಬುರ್ ರೆಹಮಾನ್ ಅವರಿಗೆ ಈ ಒಂದು ಶಾಂತಿ ಪುರಸ್ಕಾರವನ್ನು ನೀಡಲಾಗಿತ್ತು. ಸೊ ಈಗ 2021ರ ಆವೃತ್ತಿಯನ್ನು ಗೋರಖ್ಪುರದ ಗೀತಾ ಪ್ರೆಸ್ ಅನ್ನುವ ಸಂಸ್ಥೆಗೆ ಅಥವಾ ಈ ಪಬ್ಲಿಷ್ ಮಾಡುವಂತಹ ಸಂಸ್ಥೆಗೆ, ಪ್ರೆಸ್ ಅಂತ ನೀವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಗೀತಾ ಪ್ರೆಸ್ಗೆ ಈ ಗಾಂಧಿ ಶಾಂತಿ ಪುರಸ್ಕಾರವನ್ನು ನೀಡಲಾಗಿದೆ. ಸೊ ಇದರ ಒಂದು ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ, ಯಾವ ವ್ಯಕ್ತಿ ಅಥವಾ ಸಂಸ್ಥೆಗೆ ಈ ಒಂದು ಶಾಂತಿ ಪುರಸ್ಕಾರವನ್ನು ನೀಡಲಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಅಹಿಂಸಾತ್ಮಕವಾದಂತಹ ಮತ್ತು ಗಾಂಧಿ ವಿಧಾನಗಳಿಂದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿವರ್ತನೆಯನ್ನು ತರಲು ಪ್ರಯತ್ನ ಪಟ್ಟಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ, ಈ ಒಂದು ನಿಟ್ಟಿನಲ್ಲಿ ಅತ್ಯುತ್ತಮ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಗಾಂಧಿ ಶಾಂತಿ ಪುರಸ್ಕಾರವನ್ನು ನೀಡಲಾಗುತ್ತದೆ. 2021ರ ಆವೃತ್ತಿ ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಈ ಗೋರಖ್ಪುರದ ಗೀತಾ ಪ್ರೆಸ್ ಅನ್ನುವ ಸಂಸ್ಥೆಗೆ ಈ ಗಾಂಧಿ ಶಾಂತಿ ಪುರಸ್ಕಾರವನ್ನು ನೀಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಒಂದು ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಈ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಈ ಕ್ಯಾಲಿಫೋರ್ನಿಯಾ ಕೊಲ್ಲಿಯಲ್ಲಿ 6.4 ತೀವ್ರತೆಯ ಭೂಕಂಪ ಸಂಭವಿಸಿದೆ ಅಂತ ಈ ಒಂದು ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಲೊಕೇಶನ್ಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳುವಂತಹ ಒಂದು ಅಭ್ಯಾಸ ಇರುತ್ತೆ. ಸೊ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಆಗಿ ಕೂಡ ಈ ರೀತಿಯಾದಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳು ಕ್ವಶನ್ಗಳು ಬರ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾದ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, ಇದು ಉತ್ತರ ಅಮೆರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಮೆಕ್ಸಿಕೋ ರಾಷ್ಟ್ರದೊಂದಿಗೆ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಒಂದು ಕೊಲ್ಲಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು, ಈ ವಾಯುವ್ಯ ಭಾಗದ ಮೆಕ್ಸಿಕೋದಲ್ಲಿ ಈ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾನ ನೀವು ಕಾಣ್ಬೋದು. ಇದು USA ಕೆಳಗೆ ಇರುವಂತಹ ರಾಷ್ಟ್ರ ಮೆಕ್ಸಿಕೋ ರಾಷ್ಟ್ರ. ಸೊ ಇದರ ವಾಯುವ್ಯ ಭಾಗದಲ್ಲಿ ಗಲ್ಫ್ ಆಫ್
ಕ್ಯಾಲಿಫೋರ್ನಿಯಾ ಅಥವಾ ಕ್ಯಾಲಿಫೋರ್ನಿಯಾ ಕೊಲ್ಲಿಯನ್ನು ಕೂಡ ನೀವು ಸಿಂಪಲ್ಲಾಗಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ಪೂರ್ವ ಪೆಸಿಫಿಕ್ ಸಾಗರದ ಒಂದು ಪ್ರವೇಶ ದ್ವಾರವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಸೊ ಇದನ್ನು ಸಾಮಾನ್ಯವಾಗಿ ಕಾರ್ಟೇಜ್ ಸಮುದ್ರ ಅಂತ ಕೂಡ ಗುರುತಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕಾರ್ಟೇಜ್ ಸಮುದ್ರ ಮತ್ತು ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಎರಡೂ ಒಂದೇ ಆಗಿವೆ ಅಂತ. ಸೊ ಇದರ ಮುಖ್ಯವಾದಂತಹ ಒಂದು ವಿಷಯವನ್ನು ನೋಡೋದಾದರೆ, ಬಾಜಾ ಕ್ಯಾಲಿಫೋರ್ನಿಯಾ ಪೆನಿನ್ಸುಲಾದಿಂದ ಅಥವಾ ಈ ಒಂದು ಭಾಗದಿಂದ ಮೆಕ್ಸಿಕನ್ ಮುಖ್ಯ ಭಾಗವನ್ನು ಬೇರ್ಪಡಿಸುವಂತಹ ಒಂದು ಪ್ರದೇಶ, ವಾಟರ್ ಬಾಡಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಆಗಿದೆ. ಇದು ಮೆಕ್ಸಿಕೋದ ಮುಖ್ಯ ಭೂಭಾಗ ಮತ್ತು ಇದು ಬಾಜಾ ಕ್ಯಾಲಿಫೋರ್ನಿಯಾ ಪೆನಿನ್ಸುಲಾ ಆಗಿದೆ. ಸೊ ಇದನ್ನು ಬೇರ್ಪಡಿಸುವಂತಹ ವಾಟರ್ ಬಾಡಿ ಅಥವಾ ನೀರಿನ ಮೂಲ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಅಂತ ನಾವು ಸಿಂಪಲ್ಲಾಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇನ್ನು ಇದರ ಒಂದು ಭೌಗೋಳಿಕವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, 1,60,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದಂತಹ ಈ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ಸುಮಾರು 4,000 ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಸೊ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಮತ್ತು 1,126 ಕಿಲೋಮೀಟರ್ ಉದ್ದ ಮತ್ತು ಗರಿಷ್ಠ ಅಗಲವನ್ನು ನೋಡೋದಾದರೆ ಮಿನಿಮಮ್ ಆಗಿ 48 ಕಿಲೋಮೀಟರ್ನಿಂದ ಹಿಡಿದು ಗರಿಷ್ಠ 241 ಕಿಲೋಮೀಟರ್ಗಳಷ್ಟು ಅಗಲ ಇರುವಂತಹ ಒಂದು ಕೊಲ್ಲಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಆಗಿದೆ. ಕ್ಯಾಲಿಫೋರ್ನಿಯಾ USA ಮೆಕ್ಸಿಕೋದಲ್ಲಿ ಇರುವಂತಹ ಈ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಕ್ಯಾಲಿಫೋರ್ನಿಯಾ USA ಇದೆ, ಆದರೆ ಮೆಕ್ಸಿಕೋದ ಕರಾವಳಿ ಪ್ರದೇಶವನ್ನು ಹಂಚಿಕೊಳ್ಳುವಂತಹ ಕೊಲ್ಲಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಅಥವಾ ಕ್ಯಾಲಿಫೋರ್ನಿಯಾ ಕೊಲ್ಲಿ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆಯಾದಂತಹ ರಾನ ಮುಖ್ಯಸ್ಥರನ್ನು ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದು ಯಾರು ಅಂತ ನೋಡೋದಾದರೆ, ಹಿರಿಯ IPS ಅಧಿಕಾರಿಯಾದಂತಹ ರವಿ ಸಿನ್ಹಾ ಅವರನ್ನು ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆಯಾದಂತಹ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಸಾಮಾನ್ಯವಾಗಿ ಇದನ್ನು R&AW ಅಥವಾ ರಾ ಅಂತ ಕರೆಯಲಾಗುತ್ತೆ, ಇದರ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಸೊ ಪ್ರಸ್ತುತವಾಗಿ ಮುಖ್ಯಸ್ಥರಾದಂತಹ ಸಮಂತ್ ಕುಮಾರ್ ಗೋಯಲ್ ಅವರ ಒಂದು ಅಧಿಕಾರಾವಧಿ 4 ವರ್ಷಗಳ ಅಧಿಕಾರಾವಧಿ ಇದೇ ಜೂನ್ 30ರಂದು ಪೂರ್ಣಗೊಳ್ಳಲಿದ್ದು, ಇವರ ಉತ್ತರಾಧಿಕಾರಿಯಾಗಿ ರಾನ ಮುಖ್ಯಸ್ಥರನ್ನಾಗಿ ಹಿರಿಯ IPS ಅಧಿಕಾರಿಯಾದಂತಹ ರವಿ ಸಿನ್ಹಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಇವರ ಆಯ್ಕೆಯ ಬಗ್ಗೆ ನಮ್ಮ ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿಯ ಒಂದು ಅನುಮೋದನೆಯನ್ನು ಅಪ್ರೂವಲನ್ನು ಕೂಡ ಪಡೆಯಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆಯಾದಂತಹ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋದಾದರೆ, ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿ, ಅಂದರೆ ಇದರ ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿದೆ. ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ 1968ರಲ್ಲಿ ಸೆಪ್ಟೆಂಬರ್ 21ರಂದು ಈ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅನ್ನುವ ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ, ಬಾಹ್ಯ ಅಂತಂದರೆ ಈ ಫಾರಿನ್ ಕಂಟ್ರಿಯಲ್ಲಿರುವಂತಹ ಗುಪ್ತಚರ ಒಂದು ಪ್ರಕ್ರಿಯೆಗಳನ್ನು ಕಂಟ್ರೋಲ್ ಮಾಡುವಂತಹ, ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಆಗಿದೆ. ರಾ ಅಂತ ಇದನ್ನು ಶಾರ್ಟ್ ಫಾರ್ಮ್ ಆಗಿ ಕರೆಯಲಾಗುತ್ತೆ. 1968ರಲ್ಲಿ RN ಕಾವೋ ಮತ್ತು ಆಗಿನ ಪ್ರಧಾನಿಯಾಗದಂತಹ ಇಂದಿರಾ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಈ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅನ್ನುವ ಬಾಹ್ಯ ಗುಪ್ತಚರ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ರೀಸೆಂಟಾಗಿ ಈ ಹಿರಿಯ IPS ಅಧಿಕಾರಿಯಾದಂತಹ ರವಿ ಸಿನ್ಹಾ ಅವರನ್ನು ಈ R&AWನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಆರ್ಟಿಕಲ್ ಡಿಸ್ಕಷನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯಾಕಂತಂದರೆ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗಿರಲಿಲ್ಲ. ಸೊ ಅದೇ ಒಂದು ಪ್ರಶ್ನೆಗಳನ್ನು ರಿವಿಷನ್ ರೂಪದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ನಾವು ಲಾಸ್ಟ್ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ರಾನ ಹೊಸ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಇದೆ. ಸೊ ರವಿ ಸಿನ್ಹಾ ಅವರು ಹಿರಿಯ IPS ಅಧಿಕಾರಿ, ಈ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅನ್ನುವ ಬಾಹ್ಯ ಗುಪ್ತಚರ ಇಲಾಖೆಯ ನೂತನವಾದಂತಹ ಮುಖ್ಯಸ್ಥರಾಗಿ ಆಯ್ಕೆಗೊಂಡಿದ್ದಾರೆ. 2 ವರ್ಷಗಳವರೆಗೆ ಇವರ ಅವಧಿ ಇರಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಎರಡನೇ ಸ್ಟೇಟ್ಮೆಂಟ್ ಅಥವಾ ಎರಡನೇ ಕ್ವಶನ್ ಏನು ಅಂತಂದರೆ, 2023ರ ಅಂತಾರಾಷ್ಟ್ರೀಯ ಯೋಗ ದಿನದ 10ನೇ ಆವೃತ್ತಿಯಾಗಿತ್ತು ಅಂತ ಪ್ರಶ್ನೆ ಇದೆ. ಸೊ 2023ರಲ್ಲಿ 9ನೇ ಆವೃತ್ತಿಯ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಅಂದರೆ 2015, 16, 17, 18, 19, 20,
21, 22, 23 ಅಂದರೆ ಇದು 9ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ ತಪ್ಪಾಗುತ್ತೆ. ಸೊ ಮೂರನೇ ಸ್ಟೇಟ್ಮೆಂಟ್ ಏನು ಅಂತ ನೋಡೋಣ. ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ USA ಕರಾವಳಿ ರೇಖೆಯನ್ನು ಶೇರ್ ಮಾಡುತ್ತೆ ಅಂತ ಇದೆ. ಸೊ ಆಲ್ರೆಡಿ ಮ್ಯಾಪ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದರ ಪ್ರಕಾರ ಇದು ಮೆಕ್ಸಿಕೋದ ಕರಾವಳಿ ಪ್ರದೇಶವನ್ನು ಹಂಚಿಕೊಳ್ಳುವಂತಹ ಒಂದು ಕೊಲ್ಲಿಯಾಗಿದೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ತಪ್ಪಾಗುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂತಂದ ನೋಡೋದಾದರೆ 2021 ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಇದೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಗೋರಖ್ಪುರದ ಗೀತಾ ಪ್ರೆಸ್ ಅನ್ನುವ ಸಂಸ್ಥೆಗೆ 2021 ಗಾಂಧಿ ಶಾಂತಿ ಪುರಸ್ಕಾರವನ್ನು ನಿರ್ಧಾರ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ 4ನೇ ಕ್ವಶನ್ ಕಂಪ್ಲೀಟ್ ಆಯಿತು. 5ನೇ ಕ್ವಶನ್ ಏನು ಅಂತಂದರೆ INS ವಗೀರ್ ಅನ್ನುವುದು ಒಂದು ಯುದ್ಧ ನೌಕೆಯಾಗಿದೆ, ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕಾಗಿದ್ದು. ಸೊ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಯಾಕಂತಂದರೆ ಈ INS ವಗೀರ್ ಅನ್ನೋದು ಒಂದು ಜಲಾಂತರ್ಗಾಮಿ ನೌಕೆಯಾಗಿದೆ, ಯುದ್ಧ ನೌಕೆ ಅಲ್ಲ. ಸೊ ಆಪ್ಷನ್ 5 ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ರಿವಿಷನ್ ಸಿರೀಸ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ರೆಗ್ಯುಲರ್ ಆಗಿ ನಾವು ಡಿಸ್ಕಸ್ ಮಾಡುವಂತಹ ಕ್ವಶನ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಆಪ್ಷನ್ಗಳನ್ನು ಡಿಸ್ಕಸ್ ಮಾಡಿ ಅದಾದ ನಂತರ ಅದರ ಆನ್ಸರನ್ನು ಮತ್ತು ಡೀಟೇಲ್ ಆದಂಥ ಆರ್ಟಿಕಲ್ಗಳನ್ನು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸ್ವಲ್ಪ ಡಿಫ್ರೆಂಟ್ ಆದಂಥ ಒಂದು ಪ್ರಯತ್ನ ಆಗಿದ್ದು ಇದರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಗಳು ಸಜೆಷನ್ಗಳೇನಾದರೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.